ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ನಾನು ವೀಡಿಯೋಸ್ ಕೂಡ ಹಾಕದೆ. ಇದು ಹಬ್ಬದ ಒಂದು ದಿನ ಮೊದಲು ಮಾಡಿರೋದು. ಅಂದರೆ ಈಗ ಹಬ್ಬ ಸಂಡೇ ಅಲ್ವಾ, ಸೊ ಶುಕ್ರವಾರ ಇದು ಮಾಡಿರೋದು ತುಕುಡಿ. ಇದಕ್ಕೆ ಶಂಕರ್ ಪೋಳೆ ಅಂತ ಕೂಡ ಕರೀತಾರೆ. ಸೊ ಅದು ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ನಿಮಗೆ ಈ ರೆಸಿಪಿ ಬೇಕು ಅಂತಿದ್ರೆ ಹೇಳಿ, ಇನ್ನೊಂದು ಸಲ ಮಾಡಿದಾಗ ನಾನು ಈ ರೆಸಿಪಿಯನ್ನು ವಿಡಿಯೋ ಮಾಡ್ತೇನೆ. ಸೊ ಇದರಲ್ಲಿ ಜಸ್ಟ್ ನಾನು ವಿಡಿಯೋ ಮಾತ್ರ ಹಾಕಿರೋದು. ವಾಯ್ಸ್ ತುಂಬ ಜೋರಾಗಿ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಸೊ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ದೇನೆ. ಆಲ್ಮೋಸ್ಟ್ 10 ದಿನಕ್ಕಿಂತ ಜಾಸ್ತಿನೇ ಆಯಿತು ವೀಡಿಯೋಸ್ ಹಾಕದೆ. ಫಸ್ಟ್ ಏನು ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಅಂತ ಅಂದರೆ ಹಲ್ಲು ನೋವು. ಸೊ ಹಲ್ಲೆಲ್ಲ ತೆಗೆಸಿದ್ದೆ. ಸೊ ಅದರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ, ಯಾವ ಹಲ್ಲು ಯಾಕೆ ಏನಾಯಿತು ಅಂತೇಳಿ. ಹಲ್ಲೆಲ್ಲ ತೆಗೆದಾದ ನಂತರ ಯುಗಾದಿ ಹಬ್ಬದ ದಿನವೇ ನನಗೆ ಹುಷಾರಿರಲಿಲ್ಲ. ಏನು ಅಂತ ಅಂದರೆ ಜ್ವರ ಬಂದಿತ್ತು. ಆವಾಗಲೇ ಸ್ವಲ್ಪ ಇದಾಗ್ತಿರಲಿಲ್ಲ. ಆವತ್ತು ಮತ್ತು ಅದರ ನೆಕ್ಸ್ಟ್ ಡೇ ತುಂಬ ಜೋರಾಯಿತು ನನಗೆ ಜ್ವರ. ಅಂದರೆ ಜ್ವರ ಏನು ಅಷ್ಟಿರಲಿಲ್ಲ, ಬಟ್ ತಲೆನೋವು ತುಂಬ ಇತ್ತು. ತಲೆನೋವು, ಮೈಕೈ ನೋವು, ಆಮೇಲೆ ಗಂಟ್ಲು ನೋವು. ಜ್ವರ ಮೀಡಿಯಮಲ್ಲಿ ಇತ್ತು ಅಷ್ಟೇ, ಬಟ್ ತಲೆನೋವು, ಗಂಟ್ಲು ನೋವೆಲ್ಲ ಇತ್ತು. ಕೆಮ್ಮು ಬರ್ತಾ ಇತ್ತು ಅವಾಗವಾಗ. ಕೆಮ್ಮು ಜಾಸ್ತಿ, ಅಂದರೆ ಮಲಗಬೇಕಾದ್ರೆ ಕೆಮ್ಮು ತುಂಬಾ ಬರ್ತಾ ಇತ್ತು. ಹಾಗೆಯೇ ಲೈಟಾಗಿ ಶೀತ. ಸೊ ಇವಾಗ ಮತ್ತೆ ಇದು ನೆಕ್ಸ್ಟ್ ಡೇ ಮತ್ತೆ ವಾಯ್ಸ್ ಕೊಡ್ತಾ ಇದ್ದೇನೆ. ನೈಟ್ ಕೊಡ್ತಾ ಇದೆ ವಾಯ್ಸು, ಬಟ್ ಕೊಡೋದಕ್ಕಾಗಿರಲಿಲ್ಲ. ಕೆಮ್ಮು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಈಗ ಮತ್ತೆ ನೆಕ್ಸ್ಟ್ ಡೇ ಇವಾಗ ಕೊಡ್ತಾ ಇದ್ದೇನೆ. ಅಂದರೆ ಗುರುವಾರ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಗುರುವಾರ ಮತ್ತೆ ವಾಯ್ಸ್ ಕೊಡ್ತಾ ಇದ್ದೇನೆ. ಹಾಗೆಯೇ ಇದು ಈ ರೆಸಿಪಿ ವಿಡಿಯೋ ಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಇದನ್ನು ಹಾಕ್ತೇನೆ. ಇದು ಸಿಹಿ ಇರುತ್ತೆ, ಓಕೆನಾ? ಖಾರ ಹಾಕಿರಲ್ಲ, ಸಿಹಿಯಾಗಿರೋದು ಮಾಡಿರುವಂಥದ್ದು. ಹಾಗೆಯೇ ಕ್ರಿಸ್ಪಿಯಾಗಿರುತ್ತೆ. ಗರಿ ಗರಿಯಾಗಿ ತಿನ್ನೋದಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಇದು ಯುಗಾದಿ ಹಬ್ಬದ ಹಿಂದಿನ ದಿನ ರಾತ್ರಿ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿರೋದು. ಇದು ಹೂಕೋಸು ನೋಡಿ, ಇದಕ್ಕೆ ಎಷ್ಟೋ ಇದೆ. ಇದು ಕಹಿಬೇವಿದು. ಇಲ್ಲೇ ಪಕ್ಕದಲ್ಲಿ ಮನೆಯವರು ಕೊಡ್ತಾರೆ, ಬಟ್ ಅದರಲ್ಲಿ ಹೂವು ಇಲ್ಲ. ಅದಕ್ಕೋಸ್ಕರ 10 ರೂಪಾಯಿ ಕೊಟ್ಟು ಹೂವು ಇರೋದು ಸ್ವಲ್ಪ ತಂದಿದ್ದೀವಿ, ಕಹಿಬೇವಿದು. ಮೇಯ್ನಾಗಿ ನಮಗೆ ಹೂ ಬೇಕಲ್ವ ಕಹಿಬೇವಲ್ಲಿ, ಅದಕ್ಕೋಸ್ಕರ. ಆಮೇಲೆ ಮಾವಿನಕಾಯಿ ತಗೊಂಡು ಬಂದಿದ್ದೇವೆ, ಮತ್ತು ಫ್ರೂಟ್ಸು, ಮತ್ತು ಕೆಲವೊಂದು ತರಕಾರಿಗಳೆಲ್ಲ ಇರಲಿಲ್ಲ. ಮತ್ತು ಹೂವು ಕೂಡ ಅಷ್ಟೇ, ಹೂವಿಗೆ ರೇಟ್ ತುಂಬಾ ಕಾಸ್ಟ್ಲಿ ಇತ್ತು ಯುಗಾದಿ ಹಬ್ಬದ ಹಿಂದಿನ ದಿನವೂ. 1/4 kgಗೆ 100 ರೂಪೀಸ್ ಹೇಳ್ತಾಯಿದ್ರು ಸೇವಂತಿಗೆಗೆ. ಹೆಂಗೆ ಬಾಯಿಗೆ ಬಂದ ರೇಟನ್ನು ಹೇಳ್ತಾರೆ. ಪಾಪ ಬೆಳೆದಂಥ ರೈತರಿದ್ದಾರಲ್ವ, ಅವರಿಗೆ ಏನು ಸಿಗಲ್ಲ. ಇದು ಕರ್ಬೂಜ ನೋಡಿ, 42 ರೂಪೀಸ್. 1 kg 215 ಗ್ರಾಮ್ ಇದೆ. ಇದು 42 ರೂಪೀಸು. ಹಾಗೆಯೇ ಕಲ್ಲಂಗಡಿ ಹಣ್ಣು ನೋಡಿ, 2 kg 125 725 ಗ್ರಾಮ್ ಇದೆ ನೋಡಿ. ಆಮೇಲೆ ಸೌತೆಕಾಯಿ ಇದು 20 ರೂಪಾಯಿ, 1 kg 385 ಗ್ರಾಮ್ ಇದೆ. ತುಂಬ ರೇಟ್ ಕಡಿಮೆ ಇರುತ್ತೆ ವಿಲೇಜ್ ಮಾರ್ಟಲ್ಲಿ. ಅಂದರೆ ಶನಿವಾರ ಆದಿತ್ಯವಾರ ಆಫರ್ ಹಾಕಿರ್ತಾರೆ. ಸೊ ನಾವು ಅದಕ್ಕೆ ಫ್ರೆಶ್ ಆಗಿರೋ ತರಕಾರಿ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ನಾವು ತಗೊಂಡು ಬರೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಯುಗಾದಿ ಹಬ್ಬದ ದಿನದ್ದು 8-10 ಆಗಿದೆ. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ದೆ. ನೋಡಿ, ಕಹಿಬೇವು ತಗೊಂಡು ಬಂದಿದ್ದಾರೆ ಹಸ್ಬೆಂಡು ಪಕ್ಕದ ಮನೆಯಿಂದ. ಅವರು ಮನೇಲಿ ಏನು ಮರ ಇದೆ, ಹಾಗಾಗಿ ಅಲ್ಲಿಂದ ತಗೊಂಡು ಬಂದಿದ್ರು. ಇದೆಲ್ಲ ಕ್ಲೀನಿಂಗ್ ರಾತ್ರಿ ಎಲ್ಲ ಮಾಡಿದ್ದೆ. ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಯುಗಾದಿ ಹಬ್ಬದ ದಿನವೇ ತುಂಬ ಅಂದರೆ ತುಂಬ ಗಂಟ್ಲು ನೋವು ಬಂದುಬಿಡ್ತು ನನಗೆ. ಎದ್ದೇಳೋದಕ್ಕೇ ಆಗಿರಲಿಲ್ಲ, ಅಷ್ಟು ಗಂಟ್ಲು ನೋವು ಬಂದಿತ್ತು. ಇವಾಗ ಮಾವಿನ ಎಲೆ ಇದೆಲ್ಲ ಕಟ್ತಾ ಇದ್ದಾರೆ. ಸೊ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಈಗ ಫಸ್ಟಿಗೆ ನಾನು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೇನೆ. ಮಳೆ ಬರ್ತಾ ಇದೆ ಅಂತ ಅನಿಸುತ್ತೆ. ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಇವತ್ತು ಗುರುವಾರ. ಸೊ ಮಾರ್ನಿಂಗ್ ಇವಾಗ 11:30 ಗಂಟೆ ಆಗಿದೆ ನಾನು ವಾಯ್ಸ್ ಕೊಡಬೇಕಾದ್ರೆ. ಇವಾಗ ಸ್ವಲ್ಪ ಲೈಟಾಗಿ ಮಳೆ ಹನಿ ಹಾಕ್ತು. ಬರ್ಬೋದು, ಯಾಕಂತ ಹೇಳಿದರೆ ಫುಲ್ಲು ಕತ್ಲೆ ಆಗಿಬಿಟ್ಟು ಈ ಮಳೆಗಾಲ ಯಾವ ರೀತಿ ಇದೆ ನೋಡಿ ಆ ಥರ ಆಗಿದೆ.
ಸೊ ಇವಾಗೆಲ್ಲ ನೋಡಿ ರೆಡಿ ಮಾಡ್ತಾ ಇದ್ದೇನೆ. ಫಸ್ಟು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೇನೆ, ಶಾವಿಗೆ ಬಾತು. ಸೊ ಒಬ್ಬಟ್ಟು, ಆಮೇಲೆ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದೆಲ್ಲ ಮಾಡೋದಕ್ಕಾಗಿರಲಿಲ್ಲ. ಕೆಲವೊಂದು ಐಟಮ್ಸ್ಗಳನ್ನು ಮಾಡಿದ್ದೀನಿ, ಆದರೂ ಕೂಡ ಇಷ್ಟಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ರವೆ ಉಂಡೆ ಮಾಡಿದ್ದೆ ಹಿಂದಿನ ದಿನವೇ, ಅಂದರೆ ಈಗ ತುಕುಡಿ ಮಾಡಿದ್ದೆ ಅಲ್ವಾ. ನೋಡಿ ನನ್ನ ಕಣ್ಣೆಲ್ಲ ಕೆಂಪಾಗಿತ್ತು ಫುಲ್ಲು. ಸೊ ಫಾಸ್ಟಾಗಿ ಮಾಡ್ತಾ ಇದ್ದೇನೆ. ಅವಳು ಎದ್ದೇಳೋ ತನಕ ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲ ಬೇಯೋದಕ್ಕೆ ಇಡೋದಕ್ಕಾಗುತ್ತೆ ಎಲ್ಲ ಬೇಯೋದಕ್ಕೆ ಇಡ್ತಾ ಇದ್ದೇನೆ. ಕಡಲೆ ಇದೆಲ್ಲ ಇಡ್ತಾ ಇದ್ದೇನೆ. ತೊಂಡೆಕಾಯಿ ಪಲ್ಯ ಮಾಡಬೇಕು ಅಂತೇಳ್ಬಿಟ್ಟು. ಮಳೆ ಏನಂತೇಳಿದರೆ ಈ ವೆದರಿಗೇ ಇದಾಗುತ್ತೆ. ಪಾಪುಗೂ ಕೂಡ ಇವತ್ತೀಗ ಗುರುವಾರ ಮಾರ್ನಿಂಗು, ಅಂದರೆ ಶೀತ ಸ್ಟಾರ್ಟ್ ಆಗಿಲ್ಲ ಅವಳಿಗೆ, ಬಟ್ ಏನೋ ಮೂಗು ಕಟ್ಟಿದಾಗ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಸಿರಪ್ ಕೊಟ್ಟೇ ಬಿಟ್ಟೆ, ಜ್ವರದ್ದು ಮತ್ತು ಶೀತದ್ದು ಕೊಟ್ಟುಬಿಟ್ಟೆ. ನಂದು ಅವಳಿಗೆ ಹರಡಿರ್ಬೋದು, ಯಾಕಂದರೆ ನನ್ನ ಜೊತೆನೇ ಇರ್ತಾಳೆ. ಮಲಗಬೇಕಾದ್ರೆ ನಂಗೆ ಕೆಮ್ಮು ಬರುತ್ತೆ, ಆದಷ್ಟು ನಾನು ಇದು ಮಾಡ್ತೀನಿ, ಆಚೆ ಸೈಡಿಗೆ ಹೋಗ್ಬಿಟ್ಟು ಕೆಮ್ಮು ಮಾಡ್ತೀನಿ. ಮಲಗಬೇಕಾದ್ರೆ ಒಟ್ಟಿಗೆ ಹಾಲು ಕೊಡ್ತಾ ಇರಬೇಕಾದ್ರೆ ಬಂದಾಗ ಅದು ಹೆಂಗಾದರೂ ಮಕ್ಕಳಿಗೆ ಬಂದೇ ಬರುತ್ತೆ, ತಾಯಿಗೆ ಬಂದರೆ ಮಕ್ಕಳಿಗೆ ಬಂದೇ ಬರುತ್ತೆ. ನಾವು ಎದೆ ಹಾಲು ಕೊಡ್ತಾ ಇರ್ತೀವಲ್ವ, ಸೊ ಬಂದೇ ಬರುತ್ತೆ, ಏನು ಮಾಡೋದಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಏನೇ ಬಂದ್ರೂ ನಾವು ಹೆದರಬಾರ್ದು ಮಕ್ಕಳಿಗೆ. ಇವಾಗ ರಂಗೋಲಿ ಎಲ್ಲ ಇಟ್ಟು ಇದು ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಅವಳು ಎದ್ಲು ಅಂತ ಅನಿಸುತ್ತೆ. ಟೈಮ್ ಬಂದು ಎಷ್ಟು ಗಂಟೆ ಆಗಿದೆ ಅಂತೇಳಿದರೆ 9:05 9:10 ಏನೋ ಆಗಿದೆ. ಆವಾಗ ಅವಳು ಎದ್ದೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು, ಅಳ್ತಾ ಇದ್ಲಲ್ಲಿ ನೋಡಿ, ಎದ್ದೇಳ್ತಾ ಇದ್ದಾಳೆ ನೋಡಿ. 9:20 ಆಗಿದೆ ನೋಡಿ, 9:20ಕ್ಕೆ ಎದ್ಲು. ಅಷ್ಟರಲ್ಲಿ ಎಲ್ಲ ನಾನು ರಂಗೋಲಿ ಕಲರ್ ರಂಗೋಲಿ ಹಾಕ್ತಾಯಿದ್ದೆ. ಅವಳು ನೋಡ್ತಾ ಇದ್ಲು, ಇವಳು ಏನಮ್ಮ ಮಾಡ್ತಾ ಇದ್ದಾಳೆ ಅಂತೇಳ್ಬಿಟ್ಟು. ಅವಳಿಗೆ ಖುಷಿ ತುಂಬಾ. ಸೊ ಇನ್ನೊಂದು ಏನು ಗೊತ್ತಾ, ವರ್ಷದಲ್ಲಿ ಒಂದು ಸಲ ಆದರೂ ಜ್ವರ ಎಲ್ಲ ಬರಬೇಕು, ಶೀತ ಎಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಭಯ ಪಡಲ್ಲ. ಯಾವತ್ತೂ ಹುಷಾರಿಲ್ಲದೆ ಇರೋದಿದ್ದರೆ ಹೌದು ಭಯ ಪಡಲೇಬೇಕು. ಸೊ ಹಾಗಾಗಿ ಅವಳಿಗೆ ಸಿರಪ್ ಕೊಟ್ಬಿಟ್ಟೆ ನಾನು, ಇನ್ನು ಜೋರಾಗೋದು ಬೇಡ ಅಂತ ಹೇಳ್ಬಿಟ್ಟು. ಅದು ನಂದು ಹರಡಿರ್ಬೋದು ಅವಳಿಗೆ. ಸೊ ಅದೇನು ಮಾಡೋದಕ್ಕಾಗಲ್ಲ. ಹಾಗಂತೇಳಿ ನಾವು ಭಯ ಪಡ್ಕೊಂಡು ಕೂತ್ರೆ ಏನು ಮಾಡೋದಕ್ಕಾಗಲ್ಲ. ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಆಯಿತು. ಜೋರಾದರೆ ನಾವು ಹಾಸ್ಪಿಟಲಿಗೆ ಹೋಗ್ಬಿಟ್ಟು ಇದು ಮಾಡಿದರೆ ಆಯಿತು ಅಷ್ಟೇ. ಟೈಮ್ 10 ಗಂಟೆ ಆಗಿದೆ ನೋಡಿ. 10 ಗಂಟೆಗೆ ಎಲ್ಲ ಟಿಫನ್ 10 ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ದೀಪ ಎಲ್ಲ ಹಚ್ಚಿದ್ರು ಫಸ್ಟಿಗೆ. ಇವಾಗ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ನಾನು. ಪಲ್ಯ ಎಲ್ಲ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಕಟ್ಟಿಂಗ್ ಎಲ್ಲ ಹಸ್ಬೆಂಡ್ ಮಾಡಿಕೊಟ್ರು, ನಾನು ಜಸ್ಟ್ ಅಡುಗೆ ಮಾಡ್ತಾಯಿದ್ದೆ ಅಷ್ಟೇ. ಕಟ್ಟಿಂಗ್ ಎಲ್ಲ ಅವರೇ, ತೆಂಗಿನಕಾಯಿ ತುರಿಯೋದು ಕಟ್ಟಿಂಗು ಎಲ್ಲ ಅವರೇ ಮಾಡಿರೋದು. ನಾನು ಅಡುಗೆ ಮಾತ್ರ ಮಾಡಿದೆ. ಯಾರಾದರೂ ಒಬ್ಬರು ಸಹಾಯಕ್ಕಿದ್ರೆ ಬೇಗ ಆಗುತ್ತೆ ಅಡುಗೆ. ಅಷ್ಟು ನಾವು ಐಟಮ್ ಮಾಡಿದ್ರೂ ಬೇಗ ನಮ್ಮದು ಆಗಿದೆ. ಇನ್ನೂ ಇತ್ತು ಮಾಡೋದಕ್ಕೆ, ಬಟ್ ಅದು ಮಾಡಿಲ್ಲ. ಮಾಡೋದಕ್ಕೂ ಟೈಮು ಅಂತೂ ಇತ್ತು, ಬಟ್ ಏನು ಅಂತಂದರೆ ನನಗೆ ಮತ್ತೆ ಆಗ್ತಾ ಇರಲಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಹೋಗಿಲ್ಲ. ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಇನ್ಯಾವತ್ತಾದರೂ ಮಾಡಿದರೆ ಆಯಿತು ಅಂತೇಳಿ ಮತ್ತೆ ಸುಮ್ಮನಾದ್ವಿ. ಇವಾಗ ನೋಡಿ ಪಾಪು ಆಚೆ ಈಚಿಂದಾಚೆ ಓಡಾಡ್ತಾ ಇದ್ಲು. ಅವಳಿಗೆ ಅಂದರೆ ತುಂಬ ಅಡುಗೆ ಏನೆಲ್ಲ ಮಾಡ್ತಾ ಇದ್ದಾರಲ್ವ, ಅದೆಲ್ಲ ಅವಳಿಗೆ ನೋಡಿಬಿಟ್ಟು ಖುಷಿ ಆಗ್ತಾಯಿತ್ತು. ಇಲ್ಲಿ ಕೋಸಂಬರಿ ಇದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇದು ಏನು ಹೇಳ್ಬೋದು ನಾವು, ಈ ಯುಗಾದಿ ಹಬ್ಬಕ್ಕೆ ಮಾಡ್ತಾರೆ ನೋಡಿ, ಸಿಹಿ ಹುಳಿ ಕಹಿ, ಅದನ್ನು ಮಾಡ್ತಾ ಇದ್ದೇನೆ. ಬೆಲ್ಲದ ನೀರದು, ಬೆಲ್ಲದ ನೀರಿಗೆ ಈ ಕಡಲೆಪಪ್ಪು ಬರುತ್ತೆ ನೋಡಿ, ಅದು ಹುಡಿ ಹಾಕೋದು ಸ್ವಲ್ಪ. ಆನಂತರ ಈ ಮಾವಿನಕಾಯಿ ಏನು ತುರಿದಿಡ್ತೀವಲ್ವ, ತುರಿದಿರೋದು ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಬರುತ್ತೆ, ಅದಕ್ಕೆ ಹಾಕಬೇಕು. ಮತ್ತು ಈ ಕಹಿ ಬೇವಿದು ಹೂ ಇದೆ ಅಲ್ವಾ, ಅದನ್ನು ಹಾಕೋದು. ಓಕೆನಾ, ಪಾನಕ ಅಂತಲೂ ಹೇಳ್ಬೋದು, ಇದಕ್ಕೇನೋ ಹೇಳ್ತಾರೆ ಹೆಸರು, ನಂಗೆ ಮರ್ತೋಯ್ತು ಇವಾಗ. ಸೊ ಇದು ಮಾವಿನಕಾಯಿ ತುರಿದಿರೋದು, ಇದನ್ನು ಹಾಕ್ತಾಯಿದ್ದೇನೆ. ಇದು ನಾವು ಏನು ಕಹಿಬೇವು ಬೆಲ್ಲನ ತಿನ್ನಬೇಕು ಅಂತಿಲ್ಲ, ಈ ಥರದ್ದು ಮಾಡ್ಕೊಂಡಿದ್ದಾನೆ ಕುಡಿದ್ರೂ ಕೂಡ ಆಗುತ್ತೆ. ಸೊ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಇದು ಕೂಡ ಏನು ಇದಿಲ್ಲ. ಇದು ಮೇಯ್ನಾಗಿ ಯುಗಾದಿ ಹಬ್ಬದಲ್ಲಿ ಮೇಯ್ನಾಗಿ ಎಲ್ಲರೂ ಕೂಡ ಮಾಡ್ತಾರೆ. ಇದನ್ನು ಬೇರೆ ರೀತಿಯಾಗಿ ಮಾಡ್ತಾರೆ, ನಾನು ಮಾತ್ರ ಈ ಟೈಪಲ್ಲಿ ಮಾಡ್ತೀನಿ, ಇನ್ನು ಕೆಲವರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಸೊ ಇದು ಸಿಹಿ ಇರುತ್ತೆ, ಹುಳಿ ಇರುತ್ತೆ, ಕಹಿ ಇರುತ್ತೆ. ಯಾಕಂದರೆ ನೋಡಿ, ಇದು ಹೂವು ಹಾಕ್ತಾ ಇದ್ದೇನೆ ನೋಡಿ,
ಕಹಿ ಬೇವಿದು ಇಷ್ಟು ಹೂ ಸಿಕ್ತು. ಸ್ವಲ್ಪ ಅದರಲ್ಲಿ ಇಟ್ಟಿದ್ವಿ ದೇವ್ರಿಗೆ ಇಡೋದಕ್ಕಾಗುತ್ತೆ ಅಂತೇಳ್ಬಿಟ್ಟು. ಯಾಕಂದರೆ ಇಲ್ಲಿ ಮರ ಇದೆ ಹತ್ರದಲ್ಲೇ, ಅವ್ರದ್ದು ಮರದಲ್ಲಿ ಏನಂತ ಹೇಳಿದರೆ ಹೂವು ಇಲ್ಲ ಅದರಲ್ಲಿ. ಅವರು ಆವತ್ತು ಕಡ್ದಿದ್ರು ಆ ಮರನ. ಸೊ ಹಾಗಾಗಿ ಮಾವಿನ ಎಲೆ ಎಲ್ಲ ಅಲ್ಲಿಂದನೇ ತರೋದು, ದುಡ್ಡು ಕೊಟ್ಟು ಅಂತಾರಲ್ಲ ಅವ್ರು, ಪಾಪ ಕೊಡ್ತಾರೆ, ತುಂಬ ಜನರಿಗೆ ಕೊಡ್ತಾರೆ ಅವರು. ಯಾರೆಲ್ಲ ಕೇಳೋಕ್ಕೆ ಬರ್ತಾರೆ ಅವ್ರಿಗೆ ಎಲ್ರಿಗೂ ಕೂಡ ಕೊಟ್ಬಿಡ್ತಾರೆ. ಇವಾಗೆಲ್ಲ ಅಡುಗೆ ಎಲ್ಲ ಮಾಡಿದ್ದನ್ನು ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡಿ. ಕೆಳಗಡೆ ಎಲ್ಲ ಇಟ್ಟಿದ್ದೀನಿ, ಮೇಲ್ಗಡೆ ಜಾಗ ಸಾಕಾಗಲ್ಲ ಅಂತ ಹೇಳಿಬಿಟ್ಟು. ದೇವ್ರಿಗೆ ಇಡೋದಕ್ಕಿಂತ ಮುಂಚೆನೇ ನಮ್ಮ ಚಿಕ್ಕ ದೇವತೆ ಪಾಯಸನ ಕುಡಿತಾ ಇದ್ದಾಳೆ ಅವಳು. ಅವಳಿಗೆ ಫಸ್ಟಿಗೆ ಪಾಯಸ ಕೊಟ್ಬಿಟ್ಟೆ ನಾನು, ಯಾಕಂದರೆ ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಕೊಡೋದ್ರಿಂದ ಏನು ಕೂಡ ತೊಂದರೆಗಳೇನಾಗಲ್ಲ. ಈಗ ಅವಳಿಗೆ ಹೊಸ ಬಟ್ಟೆ ಹಾಕಿದ್ದೀವಿ ನೋಡಿ, ಅದು ಏನು ಗೊತ್ತಾ, ಅದೊಂಥರ ಸ್ಟೈಲ್ ಬಟ್ಟೆ, ಓಕೆನಾ. ಕೆಳಗಡೆ ಸ್ವಲ್ಪ ಫಿಟ್ಟಿಂಗ್ ಥರ ನೋಡಿ, ಅದು ಅವಳಿಗೆ ಅಗಲ ಆಗಿರೋ ಬಟ್ಟೆ ಹಾಕಿ ಇದು ಕಾಲಿಗೆ ಕಟ್ಟಿದಂಗೆ ಆಗುತ್ತೆ. ಅದಕ್ಕೆ ಅವಳು ಏನೆಲ್ಲ ಮಾಡ್ತಾಯಿದ್ಲು, ನಮಗಂತೂ ನಕ್ಕು ಸುಸ್ತಾಗೋಗ್ಬಿಡ್ತು. ಅದೊಂಥರ ಸ್ಟೈಲಿಶಲ್ಲಿದೆ ಬಟ್ಟೆ ಅದು. ಸೊ ಹಾಗಾಗಿ ಇಲ್ಲೆಲ್ಲ ನಾನು ಏನು ಗೊತ್ತಾ, ರಂಗೋಲಿ ಇದೆ ಅಲ್ವಾ, ಅದನ್ನು ಏನಾದರೂ ಮಾಡ್ತಾಳ ಅಂತ ಭಯ ಆಗ್ತಾಯಿತ್ತು. ಆಮೇಲೆ ಹೊಸ್ತಿಲ್ ತುಳಿಯಲ್ಲ ಅವಳು, ಓಕೆನಾ. ಅವಳಿಗೆ ಗೊತ್ತದು ದೇವರು ಅಂತ ಹೇಳ್ಬಿಟ್ಟು. ಸೊ ಅವಳು ದಾಟಿಗೆ ಬರ್ತಾಳೆ, ಹೊಸ್ತಿಲ್ ದಾಟಿ ಬರ್ತಾಳೆ ಅವಳು. ಹೊಸ್ತಿಲನ್ನು ನೋಡಿ ಆ ಥರ ಕಾಲು ಅಗಲವಾಗಿ ಇಟ್ಕೊಂಡು ಇದು ಮಾಡ್ತಾಯಿದ್ದಾಳೆ. ಅದು ಬಟ್ಟೆ ಅಗಲ ಆಗಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಅದು ಅಷ್ಟೇ ಇರೋದು, ಆ ಥರ ಟೈಪ್ ಬಟ್ಟೆ ಅದು. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಪೂಜೆ ಮಾಡೋದಕ್ಕೆ. ಅವಳು ನಿಂತ್ಕೊಂಡು ಟಿ ವಿನೂ ನೋಡ್ತಾ ಇದ್ದಾಳೆ, ಜೊತೆಗೆ ಅಪ್ಪನ ಜೊತೆ ಕೂಡ ಈಚೆಯಿಂದ ಆಚೆ ಓಡಾಡ್ತಾ ಇರ್ತಾಳೆ. ಅವಳಿಗೆ ಅದರ ಹಿಂದಿನ ದಿನ ಕೈಕಾಲು ನೋವು ಬಂದುಬಿಡ್ತು ಪಾಪ. ಅವಳಿಗೆ ಮೇಲೆ ಕೆಳಗೆ ನಾವು ಕೆಲಸ ಮಾಡಬೇಕಾದ್ರೆ ಅವಳು ನಮ್ಮ ಜೊತೆ ಬರ್ತಿದ್ಲಲ್ವ, ಕೈಕಾಲು ನೋವು ಬಂದುಬಿಟ್ಟಿತ್ತು. ರಾತ್ರಿ ಬೇಗನೆ ಮಲ್ಕೊಂಡಿದ್ಲು, ನಾ ಮಲಗ್ತೀನಿ ಅಂತ. ನೋಡಿ 1:20 ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವಳಿಗೆ ಕೈಕಾಲು ನೋವು ಬಂದುಬಿಡ್ತು ಪಾಪ. ಹಿಂದಿನ ದಿನ ರಾತ್ರಿ ಬೇಗನೆ ನಾ ಮಲಗ್ತೀನಿ ಅಂತ ಹೇಳ್ತಾ ಇದ್ಲು ಅವಳು. ಬೇಗನೆ ಕೂಡ ಮಲಗಿದ್ಲು, ಅಳ್ತಾ ಇದ್ಲು, ನಂಗೆ ಕಾಲು ನೋವಾಗುತ್ತೆ, ಎಣ್ಣೆ ಹಚ್ಚು ಅಂತ ಹೇಳ್ಬಿಟ್ಟು. ಅಂದರೆ ಮಕ್ಕಳು ಏನು ಗೊತ್ತಾ, ಕೂತಲ್ಲಿ ಕೂರಲ್ಲ, ಈಚೆಯಿಂದ ಆಚೆ ಓಡಾಡ್ತಾ ಇರ್ತಾರೆ ಮಕ್ಕಳು. ಅವುಗಳಿಗೆ ಗೊತ್ತಾಗಲ್ಲ ನಮ್ಮ ಕೈಕಾಲು ನೋವು ಬರುತ್ತೆ, ಅದು ಬರುತ್ತೆ ಅಂತೇಳಿ. ಪಾಪ ಅವುಗಳಿಗೊಂದು ಖುಷಿ ಹಬ್ಬ ಅಂತ ಅಂದರೆ. ಸೊ ಇವಾಗ ಅವಳು ಹೊಸ ಬಟ್ಟೆ ಎಲ್ಲ ಹಾಕಿ ಈಗ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ. ನಾನು ಪೂಜೆ ಮಾಡ್ತೇನೆ ಅಂತೇಳಿ ಅವಳು ಕೂಡ ಹಿಡ್ಕೊಂಡು ಹೋಗ್ತಾ ಇದ್ಲು. ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತೇಳಿ ಇಲ್ಲಿ ನಿಂತ್ಕೊಂಡು ನೋಡ್ತಾಳೆ. ಈಗ ನಾನು ಪೂಜೆ ಮಾಡ್ತೀನಿ ಅಂತ ಅವಳು ಪೂಜೆ ಮಾಡ್ತಾಳೆ. ಈಗ ನಮಸ್ಕಾರ ಮಾಡೋದಕ್ಕೆ ಹೇಳಿದಾಗ ನಮಸ್ಕಾರ ನೋಡಿ, ಅದು ಬಟ್ಟೆ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಅದು ನೋಡಿ ಬಟ್ಟೆ ಅದು ಅವಳಿಗೆ ಕಾಲಿಗೆ ಕಟ್ದಂಗೆ ಆಗ್ತಾಯಿತ್ತು ಅವಳಿಗೆ. ಅದು ಫಿಟ್ ಏನಲ್ಲ, ಬಟ್ ಆ ಥರ ಇರೋದು ಬಟ್ಟೆ, ಅದು ಆ ಸ್ಟೈಲಲ್ಲಿ ಇದೆ ಅದು. ಇವಾಗ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತೇಳಿ. ಅಂದರೆ ಅವಳಿಗೆ ಬಿಸಿ ಇದೆ ಅಲ್ವಾ, ಭಯ ಇದೆ ಅವಳಿಗೆ, ಬಿಸಿ ಇದೆ ಅಂತೇಳ್ಬಿಟ್ಟು. ಹಾಗೆ ವಾಯ್ಸ್ ಕೇಳಿಸ್ತಿದೆಯಾ ನಿಮ್ಗೆ ಗೊತ್ತಿಲ್ಲ, ಬಟ್ ನನಗಂತೂ ಮೂಗು ಕಟ್ತಾ ಇದೆ. ವಾಯ್ಸ್ ನಿಧಾನವಾಗಿ ನಾನು ಮಾತಾಡ್ತಿದ್ದೀನಿ, ಜೋರಾಗಿ ಮಾತಾಡಿಬಿಟ್ರೆ ಮತ್ತೆ ಕೆಮ್ಮು ಬಂದುಬಿಡುತ್ತೆ ಅಂತೇಳಿ. ನೋಡಿ ಪೂಜೆ ಮಾಡ್ತಾಳೆ, ಅದರಲ್ಲೂ ನಾಚಿಕೆ ಆಗ್ತಾ ಇದೆ ಅವಳಿಗೆ. ನಾವು ನೋಡ್ತಾ ಇದ್ದೀವಿ ಅಂತೇಳಿ ಅವಳಿಗೆ ನಾಚಿಕೆ ಆಗ್ತಾ ಇದೆ. ನೀವೆಲ್ಲ ಯಾವ ರೀತಿಯಾಗಿ ಯುಗಾದಿ ಹಬ್ಬ ಆಚರಿಸಿದ್ರಿ? ತುಂಬ ದಿನ ಆಯ್ತಲ್ವ ನಾನು ವೀಡಿಯೋಸ್ ಹಾಕದೆ. ಯಾರು ಕೂಡ ಕಮೆಂಟ್ ಮಾಡೇ ಇಲ್ಲ, ಯಾಕೆ ನೀವು ವೀಡಿಯೋಸ್ ಹಾಕಿಲ್ಲ, ಏನಾಯಿತು ಅಂತೇಳಿ ಯಾರು ಕಮೆಂಟೇ ಮಾಡಿಲ್ಲ. ಸೊ ಒಂದು ಕಡೆ ಏನೋ ಬೇಜಾರಾಯಿತು, ಯಾರು ಕೇಳಲೇ ಇಲ್ವಲ್ಲ ಏನಕ್ಕೆ ವೀಡಿಯೋಸ್ ಹಾಕಿಲ್ಲ ಅಂತೇಳಿ. ಸೊ ಪರವಾಗಿಲ್ಲ ಅಂತ ಸುಮ್ಮನಾದೆ ನಾನು. ಇವಾಗ ಇವಳು ಏನು ಮಾಡ್ತಾಳೆ, ಕರ್ಪೂರ ಕರಡಿಗೆ ಇಟ್ಕೊಂಡು ಓಡಾಡ್ತಾಳೆ. ಮಣಿ ನಾನು ಇದು ಮಾಡ್ತೀನಿ ಅಂತೇಳಿ ಮಣಿ ಕೊಡು ಅಂತ ಹೇಳ್ತಾ ಇದ್ದಾಳೆ. ಇದೇ ಥರ ತೀಟ್ಲೆ ಮಾಡ್ತಾ ಇರ್ತಾಳೆ. ಏನಾದರೂ ಒಂದು ಅಡುಗೆ ಮಾಡೋದಕ್ಕೇನು ಇದು ಮಾಡಲ್ಲ, ಬಟ್ ಅವಳು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾಳೆ ಅಷ್ಟೇ. ಸಣ್ಣ ಮಗು ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಈ ಥರ ದೊಡ್ಡವರಾದರೆ ಇದಾಗಲ್ಲ. ಬಟ್ ಆದರೆ ಅವರ ತೀಟ್ಲೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅವ್ರದ್ದು, ಅಷ್ಟು ತೀಟ್ಲೆ ಮಾಡ್ತಾ ಇರ್ತಾರೆ. ಮತ್ತು ಬಿಸಿ ಇದೆ ಅದೆಲ್ಲ ಇದೆ ಅಂತ ಹೇಳಿದರೆ ಅರ್ಥ ಆಗುತ್ತೆ, ಹತ್ತಿರ ಏನು ಹೋಗಲ್ಲ ಮುಟ್ಟೋದಕ್ಕೆಲ್ಲ, ಆ ಥರದ್ದೆಲ್ಲ ಏನು ಮಾಡಲ್ಲ. ಈಗ ಇದೆ ರಂಗೋಲಿ, ಆದರೆ ಅವತ್ತೇ ನೆಕ್ಸ್ಟ್ ಡೇ ರಂಗೋಲಿ ಯಾವುದು ಇಲ್ಲಿ ಇರಲಿಲ್ಲ ಆಯಿತಾ. ಎಲ್ಲ ಅದನ್ನು ಇದು ಮಾಡಿದ್ಲು, ಕಾಲಲ್ಲೆಲ್ಲ ಒದ್ಬಿಟ್ಟು ಮತ್ತು ಹೂವು ಕೂಡ ಅಷ್ಟೇ, ಹೂವು ಕೂಡ ನೆಕ್ಸ್ಟ್ ಡೇಗೆ ಹೂವು ಕೂಡ ಇರಲಿಲ್ಲ. ಇವಾಗ ಅವಳೇ ಹೋಗ್ತಾ ಇದ್ದಾಳೆ, ಏನೋ ಒಂದು ಮಾಡ್ತಾ ಇದ್ದಾಳೆ, ಏನೋ ಪೂಜೆ ಮಾಡ್ತಾಳೆ ಅಂತೆ. ನೋಡಿ ನಮಸ್ಕಾರ ಮಾಡೋಕ್ಕೆ ಸುತ್ತು ತಿರುಗಿದ್ಲು.
ನಮ್ಮನ್ನು ನೋಡ್ಕೊಂಡು ಮಕ್ಕಳು ಕೂಡ ಕಲಿತಾರೆ. ನಾವು ಯಾವ ರೀತಿಯಾಗಿ ಇರ್ತೀವೋ ಹಾಗೆಯೇ ಮಕ್ಕಳು ಕೂಡ ಬೆಳೀತಾರೆ. ಸೊ ಫೈನಲ್ ಆಗಿ ಯಾವ ರೀತಿಯಾಗಿ ದೇವರಿಗೆ ಡೆಕೋರೇಷನ್ ಅಲಂಕಾರವನ್ನು ಮಾಡಿದ್ದೀವಿ ಅಂತೇಳಿ ನೋಡಿ. ಹೂವು ಇಷ್ಟೇ ತಂದಿರೋದು, ಇಲ್ಲಾಂದರೆ ಜಾಸ್ತಿ ತಂದಿರ್ತೀವಿ, ಬಟ್ ರೇಟ್ ಜಾಸ್ತಿ ಇತ್ತು. ಇಲ್ಲಾಂದರೆ 2-3 ದಿನ ಮುಂಚೆನೇ ನಾವು ತಂದಿರ್ತೀವಿ ಹೂವು ಎಲ್ಲ. ದೇವರಿಗೆ ನೈವೇದ್ಯ ಅದೆಲ್ಲ ಇಟ್ಟಿದ್ದೀವಿ ನೋಡಿ. ಬಾಳೆಹಣ್ಣಿದು ರಸಾಯನ ಥರ ಮಾಡಿದ್ದೆ, ಅದಕ್ಕೆ ಹಾಕಿಬಿಟ್ಟು. ಹಾಗೆಯೇ ಮಾವಿನಕಾಯಿ ಚಿತ್ರಾನ್ನ ಇದೆ, ಕೋಸಂಬರಿ ಇದೆ, ಪಾಯಸ ಇದೆ, ಹಾಗೆಯೇ ರವೆ ಲಡ್ಡು ಇದೆ, ಹಾಗೆಯೇ ತುಕುಡಿ ಇದೆ. 3, 6, 7 ಬಗೆ ನೈವೇದ್ಯಕ್ಕೆ ಇಟ್ಟಿದ್ದೆ ನಾನು, 7 ಬಗೆ. ಮತ್ತೆಲ್ಲ ಮಾವಿನಕಾಯಿ ಅದು ಫ್ರೂಟ್ಸ್ಗಳೆಲ್ಲ. ಹೊರಗಡೆ ಅಲೋವೆರಾ ನೋಡಿ ಈ ಥರ ನಾವು ಕಟ್ಟಿಬಿಟ್ಟಿದ್ದೀವಿ, ಅದು ತುಂಬ ಉದ್ದ ಬಂದಿದೆ ಅಲ್ವಾ, ಅದಕ್ಕೋಸ್ಕರ. ಸೊ ಇವಾಗ ಏನೆಲ್ಲ ಮಾಡಿದ್ದೆ ಅಂತೇಳಿ ನೋಡಿ. ಇಲ್ಲಿ ರವೆ ಉಂಡೆ ಮಾಡಿದ್ವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಮಾವಿನಕಾಯಿ ಚಿತ್ರಾನ್ನ ಮಾಡಲೇಬೇಕು. ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಚಟ್ನಿ ಇದಂತೂ ಇರಲೇಬೇಕು ಯುಗಾದಿ ಹಬ್ಬ ಅಂತ ಅಂದಾಗ ಅಲ್ವಾ. ನೆಕ್ಸ್ಟು ಇದು ಏನು, ಅವಳು ಕುಡಿಯಲ್ಲ ಅಂತ ಹೇಳಿದ್ಲು. ಯಾಕಂತಂದರೆ ನಾನೇ ಕುಡಿತೀನಿ, ನೀನು ಕೆಳಗಡೆ ಇಡು ಅಪ್ಪ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಇಡು ನಾನೇ ಕುಡಿತೀನಿ ಅಂತ ಹೇಳ್ತಾ ಇದ್ದಾಳೆ. ಸರಿ ಓಕೆ ಅಂತ ಅಂದ್ಬಿಟ್ಟು ಅವಳು ಅಂದ್ಕೊಂಡಿದ್ದಾಳೆ ಇದು ಚೆನ್ನಾಗಿರುತ್ತೆ ಕುಡಿಯೋಕ್ಕೆ, ಸಿಹಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದಾಳೆ. ಬಟ್ ಸ್ವಲ್ಪ ಕುಡಿದ್ಲು ನೋಡಿ. ಇವಾಗ ನೋಡಿ ಇದು ಕಹಿ ಇದೆ, ಕಹಿ ಆ್ಯಂಡ್ ಸಿಹಿ ಹುಳಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಕುಡಿಲೇ ಇಲ್ಲ. ಓಡಿದ್ಲು ನನಗೆ ಬೇಡವೇ ಬೇಡ. ಅದು ಏನು ಹೇಳ್ತಾ ಇದ್ದಾಳೆ ಗೊತ್ತವಳು, ಉಪ್ಪು ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾಳೆ. ಚಪ್ಪೆ ಅಂತ ಹೇಳ್ತಾ ಇದ್ದಾಳೆ, ಅಂದರೆ ಸಪ್ಪೆ ಇದೆ, ಉಪ್ಪೇ ಇಲ್ಲ, ಅದಕ್ಕೆ ಉಪ್ಪು ಹಾಕು ಅಂತ ಹೇಳ್ತಾ ಇದ್ದಾಳೆ ಅವಳು. ಅದಕ್ಕೆ ಯಾರಾದರೂ ಉಪ್ಪು ಹಾಕ್ತಾರಾ? ಅದಕ್ಕೆ ಅವಳು ಕುಡಿಲೇ ಇಲ್ಲ, ಅದನ್ನು ಓಡ್ತಾನೇ ಇದ್ಲು. ಫಸ್ಟ್ ಒಂದು ಅವಳು ಕುಡಿದಿರೋದು ಮಾತ್ರ ಸ್ಪೂನಲ್ಲಿ. ಈಗ ಮತ್ತೆ ಕುಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ ಕುಡಿಬೇಕಾ ಬೇಡವಾ ಅಂತ. ಸುಮ್ಮನೆ ಅದರಲ್ಲಿ ಆಟ ಆಡೋದಷ್ಟೇ, ಬೇರೆ ಏನು ಮಾಡಲ್ಲ. ಕುಡಿಯೋಕ್ಕೆ ತಗೊಂಡು ಬಂದರೆ ಬೇಡ ಅಂತೇಳಿ ಇದು ಮಾಡ್ತಾಳೆ ನೋಡಿ. ಜುಟ್ಟು ಕಟ್ಟಿದೆ ನೋಡಿ, ಜುಟ್ಟು ಇವಾಗ ಇಲ್ಲವೇ ಇಲ್ಲ. ಜುಟ್ಟು ಕಟ್ಟಿದರೆ ಒಂದು 10 ನಿಮಿಷನೂ ಸುಮ್ಮನೆ ಇದೆ, ಅದನ್ನು ತೆಗೆದ್ಬಿಟ್ಟು ಎಳೆದ್ಬಿಟ್ಟು ಮತ್ತೆ ಇದೆಲ್ಲ ಮಾಡಿಬಿಡ್ತಾಳೆ ಆ ಥರ. ನೆಕ್ಸ್ಟ್ ಯಾವುದೆಲ್ಲ ಐಟಮ್ ಇತ್ತು ಅಂತ ಹೇಳ್ತೇನೆ. ಇದು ರಸಮ್ ಮಾಡಿರೋದು, ಇದು ಹುಡಿ ಏನು ಹಾಕಿಲ್ಲ, ನಾನೇ ಮನೇಲಿ ರಸಮ್ ಮಾಡ್ತೀನಿ, ಅದು ಟೇಸ್ಟಿಯಾಗಿರುತ್ತೆ ತುಂಬಾ. ಹಾಗೆಯೇ ಅನ್ನ ಅಂತ ಇದ್ದೇ ಇರುತ್ತೆ. ಇದು ಏನು ಗೊತ್ತಾ, ದೊಡ್ಡ ಪತ್ರೆ ಎಲೆ ಇದೆ ಅಲ್ವಾ, ಸಾಂಬ್ರಾಣಿ ಎಲೆ, ಅದರದ್ದು ತಂಬಳಿ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು ಆಯಿತಾ, ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ತೊಂಡೆಕಾಯಿ ಮತ್ತು ಕಡಲೆ ಸುಕ್ಕ ಥರ ಮಾಡಿದ್ದೀನಿ, ಅಂದರೆ ಪಲ್ಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಮಾವಿನಕಾಯಿಯ ಚಿತ್ರಾನ್ನ, ನೆಕ್ಸ್ಟ್ ಮಾವಿನಕಾಯಿ ಚಟ್ನಿ, ನೆಕ್ಸ್ಟ್ ಬಂದು ಬೀನ್ಸ್ ಪಲ್ಯ, ನೆಕ್ಸ್ಟ್ ಬಂದು ಕೋಸಂಬರಿ, ನೆಕ್ಸ್ಟ್ ಉಪ್ಪಿನಕಾಯಿ ಇದೆ, ಹಾಗೆಯೇ ಪಾಯಸ ಇದೆ, ಗೋಧಿ ಕಡಿ ಪಾಯಸ, ಮತ್ತು ಉಪ್ಪಿನಕಾಯಿ ಇದೆ, ಮತ್ತು ರವೆ ಲಡ್ಡು ಇದೆ, ಹಾಗೆಯೇ ತುಕುಡಿ ಇದೆ, ಹಾಗೆಯೇ ಹಪ್ಪಳ ಕೂಡ ಇತ್ತು. ಅದು ಲಾಸ್ಟಿಗೆ ನಾನು ವೀಡಿಯೋ ಮಾಡಿದ್ದೀನಿ ಹಪ್ಪಳದ್ದು. ಇದಿಷ್ಟೇ ಮಾಡಿರೋದು, ಇನ್ನೂ ಮಾಡಬೇಕಿತ್ತು ಬಟ್ ಆಗಿರಲಿಲ್ಲ. ಇಷ್ಟು ಸಾಕು ಅಂತೇಳಿ ಒಂದು 14ರಿಂದ 15 ಐಟಮ್ಗಳಿತ್ತು. ಹಾಗೆ ನಮಗೆ ಬಾಳೆ ಎಲೆ ಸಿಕ್ಕೇ ಇಲ್ಲ. ವಿಲೇಜ್ ಮಾರ್ಟಲ್ಲಿ ಇತ್ತು ಬಾಳೆ ಎಲೆ, ಅದೆಲ್ಲ ಹರಿದೋಗಿತ್ತು, ಎಲ್ಲ ಖಾಲಿಯಾಗಿತ್ತು. ಮತ್ತು ಇಲ್ಲೇ ಹತ್ತಿರದಲ್ಲಿ ಸರ್ಕಲಲ್ಲಿ ಹೋಗಿ ತೊಗೊಂಡ್ರೆ ಅಲ್ಲಿನೂ ಇರಲಿಲ್ಲ ಬಾಳೆ ಎಲೆ, ಎಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ಮತ್ತೆ ಸಿಕ್ಕಿರಲಿಲ್ಲ. ಹಾಗಾಗಿ ಮತ್ತೆ ಬಟ್ಲಲ್ಲೇ ನಾವು ಊಟ ಮಾಡಿದ್ವಿ. 2:25ಕ್ಕೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2:25 ಊಟಕ್ಕೆ ಕೂತಿದ್ದೀವಿ. ಅಷ್ಟು ಲೇಟಾಗಿ ಎದ್ರೂ ಫಾಸ್ಟಾಗಿ ಅಡುಗೆ ಎಲ್ಲ ಮಾಡಿದ್ವಿ ನಾವು. ಇನ್ನೂ ಕೆಲವೊಂದು ಐಟಮ್ಗಳಿತ್ತು, ಅದು ಮಾಡಲಿಲ್ಲ. ಈ ಯುಗಾದಿ ಹಬ್ಬದ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಟೈಲರಿಂಗ್ ವೀಡಿಯೋಸ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ವಾಯ್ಸ್ ಕೊಡೋಕ್ಕೆ ಆಗಿರಲಿಲ್ಲ ಅಷ್ಟೇ. ಓಕೆ, ಬಾಯ್ ಫ್ರೆಂಡ್ಸ್.